ಚುನಾವಣೆಯಲ್ಲಿ ನನ್ನ ಪುತ್ರನಿಗೆ ಎಂಪಿ ಟಿಕೆಟ್ ಸಿಕ್ಕೇ ಸಿಗತ್ತೆ. ಟಿಕೆಟ್ ಕರುಣಿಸುವಂತೆ ಕೊಲ್ಲೂರು ಮೂಕಾಂಬಿಕೆಗೆ ಪೂಜೆಯನ್ನ ಸಲ್ಲಿಸಿದ್ದೇನೆ. ಹಾವೇರಿ ಲೋಕಸಭಾ ಕ್ಷೇತ್ರದ ಬಿಜೆಪಿಯ ಟಿಕೆಟ್ ನನ್ನ ಮಗನಿಗೆ ನೀಡುವಂತೆ ತಾಯಿಯ ಮುಂದೆ ಪ್ರಾರ್ಥಿಸಿದ್ದೇನೆ. ಕೊಲ್ಲೂರು ಮೂಕಾಂಬಿಕೆ ದೇವಸ್ಥಾನದಲ್ಲಿ ಮಾಜಿ ಉಪಮುಖ್ಯಮಂತ್ರಿ ಕೆಎಸ್ ಈಶ್ವರಪ್ಪ ಈ ಹೇಳಿಕೆಯನ್ನು ನೀಡಿದ್ದಾರೆ. ದೇಶದಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬಂದು ಮೋದಿ ಅವರು ಪ್ರಧಾನಿ ಆಗ್ತಾರೆ. ನನ್ನ ಪುತ್ರ ಕಾಂತೇಶ್ಗೆ ಟಿಕೆಟ್ ಸಿಗುತ್ತೆ, ಆತ ಗೆದ್ದೇ ಗೆಲ್ತಾನೆ. ಮಗನಿಗೆ ಟಿಕೆಟ್ ಸಿಗೋ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ದಾರೆ ಕೆಎಸ್ ಈಶ್ವರಪ್ಪ. नमो गणपतये नमः प्रमथपतये नमस्ते अस्तु लंबोदराय कदंताय विघ्ननाशने ज्योतिषाय श्रीवरवरदमूर्तये नमः मुक्ततुंड महाकाय कोटिसूर्य गणपतये नमः प्रार्थनां समर्पयामि. ಕೊಲ್ಲೂರು ಮೂಕಾಂಬಿಕೆಗೆ ಆಗಾಗ್ಗೆ ನಾವು ಬರ್ತಾ ಇರ್ತೀವಿ. ಈಗ ವಿಶೇಷವಾಗಿ ಲೋಕಸಭಾ ಚುನಾವಣಾ ದೃಷ್ಟಿಯಿಂದ ನನ್ನ ಮಗ ಹಾವೇರಿ ಲೋಕಸಭಾ ಕ್ಷೇತ್ರ ಸ್ಪರ್ಧೆ ಮಾಡಬೇಕು ಅಂತ ಹೇಳ್ಕೊಂಡು ಭಾರತೀಯ ಜನತಾ ಪಾರ್ಟಿಯಿಂದ ಆ ತಾಯಿ ಹತ್ರ ಪೂಜೆ ಮಾಡಿ ಬೇಡ್ಕೊಂಡಿದ್ದೀವಿ. ಅವ್ನು ಚುನಾವಣೆಯಲ್ಲಿ ಗೆಲ್ಲಿ ಏನಂತ ವಿಶ್ವಾಸದಿಂದ ಇಲ್ಲಿ ಬಂದಿದ್ದೇವೆ. ಅವನಿಗೆ ಟಿಕೆಟು ಸಿಕ್ಕು ಚುನಾವಣೆ ಗೆಲ್ತಾರೆ ಅಂತ ನಂಬಿಕೆ ನಮಗಿದೆ. ಅದಾದ ನಂತರ ರಾಜ್ಯದಲ್ಲೂ ಕೂಡ ದೇಶದಲ್ಲೂ ಕೂಡ ಭಾರತೀಯ ಜನತಾ ಪಾರ್ಟಿಯ ಅಧಿಕಾರಕ್ಕೆ ಬಂದು ಮಾನ್ಯ ನರೇಂದ್ರ ಮೋದಿ ಪ್ರಧಾನಮಂತ್ರಿ ಆಗಲಿ ಅಂತೆಲ್ಲ ತಾಯಿಯಲ್ಲಿ ಪ್ರಾರ್ಥನೆ ಮಾಡಿದ್ದೀವಿ. ತಾಯಿ ಹತ್ರ ಬಂದು ಒಳ್ಳೆಯ ಅಂಶಗಳೇ ನಾನು ಮಾತಾಡೋಕ್ಕೆ ಇಷ್ಟಪಡ್ತೀನಿ. ಕಾಂತೇಶಂಗೆ ಟಿಕೆಟ್ ಸಿಗುತ್ತೆ, ಅವನು ಚುನಾವಣೆಯಲ್ಲಿ ಗೆಲ್ತಾನೆ, ಮೋದಿ ಪ್ರಧಾನಮಂತ್ರಿ ಆಗ್ತಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.